ನಾನು ಈ ಕಾರ್ ತಗೊಂಡೆ, ನಾ ಈ ಬಂಗ್ಲೋ ಕಟ್ಟಿದೆ, ನನ್ನ ಹೂಡಿಕೆ ಇಷ್ಟೇ ಇತ್ತು ತಿಳ್ಕೊಂಡ ನಂತರ ಮಾಡಿದರೆ ಮಾತ್ರ ಇದು ವರ, ಇಲ್ಲದ್ರೆ ಇದು ವರ ಅಲ್ಲ. ಇದೇನಾಗುತ್ತೆ ಇದು ಅಂದ್ರೆ ಶಾಪವಾಗಿ. ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ಸಿ ಎ ದಯಾನಂದ್ ಮುಂಗಾಳೆ. ಸ್ನೇಹಿತರೆ, ಸೆಬಿಯ ಲೇಟೆಸ್ಟ್ ರಿಪೋರ್ಟ್ ಪ್ರಕಾರ ಮೋರ್ ದೆನ್ 92% ಆಫ್ ದಿ ರೀಟೇಲ್ ಅಂದ್ರೆ ಸಣ್ಣ ಟ್ರೇಡರ್ಸ್ ಆರ್ ಲೂಸಿಂಗ್ ದ ಮನಿ. ಸೊ ಹಾಗಾದ್ರೆ ಇಲ್ಲಿ ದುಡ್ಡು ಮಾಡ್ತಾ ಇರೋರು ಯಾರು ಅಂತ ನೋಡಿದಾಗ ಇಟ್ ಈಸ್ ದಿ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್. ಅಂದ್ರೆ ಬೀಟ್ FIIs ಇರ್ಬೋದು ಅಥವಾ DIS ಇರ್ಬೋದು. ಸೊ ನನ್ನ ಕಣ್ಣಿಗೆ ಈ ಸ್ಟಾಕ್ ಮಾರ್ಕೆಟ್ ಯಾವ ರೀತಿ ಕಾಣುತ್ತೆ ಅಂದ್ರೆ, ಇದು ಅದರಲ್ಲೂ ಕೂಡ ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ದಿ ಇನ್ವೆಸ್ಟ್ಮೆಂಟ್, ಐ ಆಮ್ ಟಾಕಿಂಗ್ ಅಬೌಟ್ ದಿ ಟ್ರೇಡಿಂಗ್. ಅಂದ್ರೆ ಈ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಯಾವ ರೀತಿ ಕಾಣುತ್ತೆ ಅಂದ್ರೆ, ನನ್ನ ಕಣ್ಣಿಗೆ ಇದು ಚಕ್ರವ್ಯೂಹದ ರೀತಿಯಲ್ಲಿ ಕಾಣುತ್ತೆ. ಹೇಗೆ ಅಭಿಮನ್ಯು ಎಂಟ್ರಿ ಈಸಿಯಾಗಿ ತಗೊಂಡ್ರು, ನಾನೆಲ್ಲ ಭೇದಿಸ್ಕೊಂಡ್ಬಿಟ್ಟು ನಾನು ಹೊರಗಡೆ ಬರ್ತೀನಿ ಅಂತ ಅನ್ಕೊಂಡು ಹೋದ್ರು, ಆದರೆ ಸರಿಯಾದ ಲೆಕ್ಕಾಚಾರಗಳಿಲ್ಲ. ಸೇಮ್ ಥಿಂಗ್ ಇಸ್ ಹ್ಯಾಪನಿಂಗ್ ನಮ್ಮ ಹೊಸ ಟ್ರೇಡರ್ಸ್ಗಳಲ್ಲಿ, ಅಥವಾ ಅತಿ ಹೆಚ್ಚಿನ ಎಕ್ಸ್ಪೀರಿಯನ್ಸ್ ಇಲ್ಲದೆ, ಕಲಿಕೆ ಇಲ್ಲದೆ ಬಂದಿರತಕ್ಕಂತಹ ಒಂದು ಟ್ರೇಡರ್ಸ್ಗೂ ಕೂಡ ಇದೇ ಆಗ್ತಾ ಇದೆ ಇವತ್ತಿನ ದಿನ. ಸೊ ಏನು ಅಂತ ನೋಡಿದಾಗ, ಸೊ ಡೀಪ್ ಡೈವ್ ಮಾಡಿದಾಗ ನನಗೆ ಒಂದು ಅನಲೈಸಿಸ್ ನನಗೆ ಬಂದಿದ್ದೇನು ಅಂದರೆ, ನೋಡಿ, ಸ್ಟಾಕ್ ಮಾರ್ಕೆಟ್ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ನಲ್ಲಿ ಟ್ರೇಡ್ ಮಾಡಬೇಕು ಅಂತ ಬರ್ತಾರೆ. ವೆರಿ ಈಸಿಲಿ ಮೊಬೈಲ್ ಅಪ್ಲಿಕೇಶನ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊತಾರೆ, ಡಿಮ್ಯಾಟ್ ಅಕೌಂಟ್ಗಳನ್ನು ಓಪನ್ ಮಾಡ್ಕೊತಾರೆ. ಯೂಟ್ಯೂಬ್ನಲ್ಲಿ ಹೋಗಿ ಯಾರೋ ಫೈನಾನ್ಷಿಯಲ್ ಇನ್ಫ್ಲೂಯೆನ್ಸರ್ಸ್, ನಾನು ಈ ಕಾರ್ ತಗೊಂಡೆ, ನಾ ಈ ಬಂಗ್ಲೋ ಕಟ್ಟಿದೆ, ನನ್ನ ಹೂಡಿಕೆ ಇಷ್ಟೇ ಇತ್ತು, ಈ ರೀತಿಯ ಪ್ರಚೋದನಾಕಾರಿಯಾದಂತಹ ಕೆಲವೊಂದಿಷ್ಟು ವಿಡಿಯೋಗಳನ್ನು ನೋಡಿ ತಾವು ಕೂಡ ಇಷ್ಟು ದುಡ್ಡು ಮಾಡಬಹುದು ಅನ್ನೋ ಒಂದು ಭ್ರಮೆಯಲ್ಲಿ ಮಾರ್ಕೆಟ್ ಎಂಟರ್ ಆಗ್ತಾರೆ. ಅಲ್ಲಿ ಹೋದ ನಂತರ ಗೊತ್ತಾಗತ್ತೆ ಫೈಟ್ ಮಾಡ್ತಾ ಇರ್ತಕ್ಕಂಥದ್ದು ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಜೊತೆಗೆ. ಸೊ ಇಲ್ಲಿ ಕೆಲವೇ ಸಾವಿರಗಳಲ್ಲೋ, ಕೆಲವೇ ಲಕ್ಷಗಳನ್ನೋ, ಅಥವಾ ಕೆಲವೇ 1, 2, 3 ಕೋಟಿಗಳನ್ನು ತಗೊಂಡೋಗಿರ್ತಕ್ಕಂಥವ್ರು ಯಾರನ್ನ ಫೇಸ್ ಮಾಡ್ತಾರೆ ಅಂದರೆ, ಲಕ್ಷಾಂತರ ಕೋಟಿಗಳನ್ನು ಇಟ್ಕೊಂಡು ಮಾರ್ಕೆಟಿನ ದಿಕ್ಕನ್ನೇ ಬದಲಿಸ್ತಕ್ಕಂಥ ಒಂದು ಶಕ್ತಿ ಇರ್ತಕ್ಕಂಥವ್ರ ಜೊತೆಗೆ ಇವರ ಒಂದು ಫೈಟ್. ಸೊ ಇಲ್ಲಿ ರೀಟೇಲ್ ಇನ್ವೆಸ್ಟರ್ಸ್ಗಳ, ರೀಟೇಲ್ ಟ್ರೇಡರ್ಸ್ಗಳ ಒಂದು ಮನಸ್ಥಿತಿ ಎಮೋಷನಲ್ ಫಿಯರ್ ಆ್ಯಂಡ್ ಗ್ರೀಡಿಂದ ತುಂಬಿರುತ್ತೆ. ಆದರೆ FIIs ಹಾಗೂ DIS ಅವ್ರದ್ದು ಮನಸ್ಥಿತಿ ಯಾವುದೇ ಕಾರಣಕ್ಕೂ ಎಮೋಷನ್ಸ್ ಒಳಗೊಂಡಿರಲ್ಲ, ಆದರೆ ಪ್ಯೂರ್ ಮ್ಯಾಥಮೆಟಿಕ್ಸ್ನ ಒಳಗೊಂಡಿರುತ್ತೆ. ಸೊ ಇಡೀ ಸ್ಟ್ರಕ್ಚರ್ ಆಫ್ ದಿ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ನಾವು ನೋಡಿದಾಗ ಇಟ್ ಈಸ್ ಮೋರ್ ಫೇವರಬಲ್ ಟು ದಿ ಲಾರ್ಜ್ ಅಂಡ್ ದ ಬಿಗ್ ಪ್ಲೇಯರ್ಸ್. ಅಂದರೆ ದೊಡ್ಡ ದೊಡ್ಡ ಹೂಡಿಕೆದಾರರಿಗೆ ಅದು ಫೇವರಬಲ್ ಆಗಿದೆ. ಯಾಕಂದ್ರೆ ಅವ್ರ ಉದ್ದೇಶ ನೋಡಿ, ಹೆಡ್ಜ್ ಮಾಡ್ಕೋಬೇಕು ಅನ್ನೋದು ಅವ್ರ ಉದ್ದೇಶ. ಆದರೆ ನಮ್ಮ ಉದ್ದೇಶ ಏನಾಗಿರುತ್ತೆ, ಲಾಭ ಮಾಡಬೇಕು, ಅತಿಯಾಗಿ ಫಾಸ್ಟ್ ಆಗಿ ನಾನು ಕುಬೇರ ಆಗಬೇಕು ಅನ್ನೋದು ನಮ್ಮ ಒಂದು ಆಲೋಚನೆ ಆಗಿರುತ್ತೆ. ಸೊ ಹಾಗಾದರೆ ಇಲ್ಲಿ ಪಾಸ್ ಆಗೋದು ಯಾರು ಅಂದರೆ, ಯಾರಿಗೆ ಕಡಿಮೆ ದುಡ್ಡು ಬರಲಿ, ಜಾಸ್ತಿ ಇನ್ವೆಸ್ಟ್ಮೆಂಟ್ ಹಾಕಿದ್ರು ಪರವಾಗಿಲ್ಲ, ಕಡಿಮೆ ಲಾಭ ಬಟ್ ನನಗೆ ಗ್ಯಾರಂಟಿ ಬರಲಿ ಆಲೋಚನೆ ಮಾಡ್ತಕ್ಕಂತಹ FIIs ಹಾಗೂ DIS. ಸ್ನೇಹಿತರೆ, ನಮಗೆ ಒಂದು ಅರ್ಥ ಆಯಿತು, ಇದ್ರ ಸ್ಟ್ರಕ್ಚರ್ ಆಫ್ F&O ಇಸ್ ಮೋರ್ ಫೇವರಿಂಗ್ ದಿ FIIs DIS ಅಥವಾ HNI ಕ್ಲೈಂಟ್ಸ್. ಸರಿ, ಹಾಗಾದರೆ ಇನ್ನೊಂದು ಕ್ಯಾಲ್ಕುಲೇಷನ್ ಎಲ್ಲಿ ಮಿಸ್ ಮಾಡ್ತಾ ಇದ್ದಾರೆ ಅಂದರೆ, ದಟ್ ಈಸ್ ಇನ್ ದಿ ಮ್ಯಾಥಮೆಟಿಕ್ಸ್. ಸೊ ಹಾಗಾದರೆ ಈ ರೀಟೇಲ್ ಟ್ರೇಡರ್ಸ್ಗಳು ಎಂಟರ್ ಆದ್ಮೇಲೆ ಗೊತ್ತಾಗುತ್ತೆ ಫೈಟ್ ಈಸ್ ಬಿಟ್ವೀನ್ ದ ರೀಟೇಲರ್ಸ್ ಅಂಡ್ ದಿ ಬಿಗ್ ಪ್ಲೇಯರ್ಸ್. ಇವರ ಇಬ್ಬರ ಮಧ್ಯ ಡಿಫರೆನ್ಸ್ಗಳನ್ನು ನೋಡಿದಾಗ, ಮೊದಲನೇದಾಗಿ ಸ್ಪೀಡ್ ಅಟ್ ವಿಚ್ ದೇ ಆರ್ ಟ್ರೇಡಿಂಗ್. ರೀಟೇಲ್ ಟ್ರೇಡರ್ಸ್ ಒಂದು ಮೊಬೈಲ್ನಲ್ಲೋ ಲ್ಯಾಪ್ಟಾಪ್ನಲ್ಲೋ ಟ್ರೇಡ್ ಮಾಡಿದ್ರೆ, ಈ FIIs DIS ಆರ್ ಯೂಸಿಂಗ್ ದ ಲಾರ್ಜ್ ಸರ್ವರ್ಸ್. ದ ಸ್ಪೀಡ್ ಎಷ್ಟಿರ್ಬೋದು ಅಂತ ಆಲೋಚನೆ ಮಾಡಿ ನೀವು. ಮೈಕ್ರೋ ಮಿಲಿ ಸೆಕೆಂಡ್ಸ್ನಲ್ಲಿ ಅವರಿಗೆ ಡಾಟಾಗಳನ್ನು ಫೆಚ್ ಮಾಡಿಕೊಂಡ್ರೆ ಇಲ್ಲಿ ಸ್ವಲ್ಪ ಸ್ಲೋ ಆಗಿ ಬರ್ತಕ್ಕಂಥದ್ದು. ಎರಡನೇದಾಗಿ ಬಂಡವಾಳ. ರೀಟೇಲ್ ಟ್ರೇಡರ್ಸ್ ಹತ್ರ ಕಡಿಮೆ ಬಂಡವಾಳ, ಬಹಳ ಲಾಭ ಬೇಕು ಅಂತ ಹೊರಟಿರ್ತಾರೆ. ಆದರೆ FIIs ಅಥವಾ DIS ಅಥವಾ HNI ಕ್ಲೈಂಟ್ಸ್ ಜಾಸ್ತಿ ದುಡ್ಡನ್ನು ಹೂಡಿಕೆ ಮಾಡಿ, ಕಡಿಮೆ ದುಡ್ಡು ಬಂದರೂ ಪರವಾಗಿಲ್ಲ, ನನಗೆ ಅಶ್ಯೂರೆನ್ಸ್ ಇರಲಿ ಅನ್ನೋದು ಅವ್ರ ಮನಸ್ಸಿನ ಆಲೋಚನೆ. ಮೂರನೇದಾಗಿ, retail traders will have lot of fear, greed, emotions. ಆದರೆ FIIs DISಗೆ ಓನ್ಲಿ ಮ್ಯಾಥಮೆಟಿಕ್ಸ್. ಸೊ ಸ್ನೇಹಿತರೆ, ನಮಗೆ ಅರ್ಥ ಆಯಿತು ದ ಡಿಫರೆನ್ಸ್, ದ ಫೈಟ್ ಈಸ್ ಬಿಟ್ವೀನ್ ದೀಸ್ ಟು ಅಂತೇಳಿ.
ಮೋಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಈಗ ಹೇಳಲಿಕ್ಕೆ ಹೊರಟಿದ್ದೀನಿ. ಅದೇನು ಅಂದರೆ ದಿ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಪ್ರಾಫಿಟ್. ಒಬ್ಬ ರಿಟೇಲ್ ಟ್ರೇಡರ್ ಏನು ಮಾಡ್ತಾರೆ ಅಂದರೆ, ಒಂದು ದಿನದಲ್ಲಿ 600 ರೂಪಾಯಿ ಲಾಭ ಮಾಡಿದ್ದೀನಿ ಅಂತ ಅಂದ್ಕೊಂಡ್ರೆ ಅವರು ಮರ್ತು ಬಿಟ್ಟಿರ್ತಾರೆ. ಅದರಲ್ಲಿ ಬ್ರೋಕರೇಜ್ ಕಟ್ ಮಾಡಬೇಕು, ಅದರಲ್ಲಿ STTನ ತೆಗಿಬೇಕು, ಅದರಲ್ಲಿ ಟ್ರಾನ್ಸಾಕ್ಷನ್ ಫೀಸ್ಗಳನ್ನ ತೆಗಿಬೇಕು, ನಂತರ ಉಳಿತಕ್ಕಂಥದ್ದು ಲಾಭ. ಈ ಲೆಕ್ಕಾಚಾರಗಳನ್ನು ಬಿಟ್ಟು ಇವತ್ತು ನಾ 600 ಮಾಡಿದೆ 700 ಮಾಡಿದೆ ಅನ್ಕೊಂತಾರೆ. ಲೆಕ್ಕಾಚಾರಗಳನ್ನು ತಗೊಂಬಂದಾಗ ಉಳಿದಿರ್ತಕ್ಕಂಥದ್ದು ಸಣ್ಣ ಮೊತ್ತ ಆಗಿರುತ್ತೆ. ಅಂದರೆ ಆ ರಿಸ್ಕಿಗೂ ಆ ರಿವಾರ್ಡಿಗೂ ಪ್ರಪೋರ್ಷನ್ ಇರಲ್ಲ. ಎಲ್ಲೋ ಒಂದು ಕಡೆಗೆ ಮೂಗಿಗಿಂತ ಮೂಗುತಿ ಬರ ಅನ್ನೋ ಹಾಗೆ ಲಾಭಕ್ಕಿಂತ ಕೆಲವೊಮ್ಮೆ ಚಾರ್ಜಸ್ಗಳೇ ಜಾಸ್ತಿ ಆಗಿರುತ್ತೆ. ಸ್ನೇಹಿತರೆ, ಓವರ್ ಆಲ್ ಹೇಳಬೇಕು ಅಂದರೆ ಇಟ್ ಈಸ್ ಎ ಗೇಮ್ ಆಫ್ ಸೈಕಾಲಜಿ. ಈ ಚಕ್ರವ್ಯೂಹದಲ್ಲಿ ಮಾನಸಿಕ ಬಲೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯೋಚನೆ ಮಾಡಿ, ಒಬ್ಬ ರಿಟೇಲ್ ಟ್ರೇಡರ್ ಬಂದ್ಬಿಟ್ಟು ಸಣ್ಣ ಒಂದು ಮೊತ್ತ ತೊಗೊಂಬಂದು ಇನಿಷಿಯಲಿ ಲಾಭ ಮಾಡಿಬಿಡ್ತಾರೆ. ಆ ಲಾಭ ಅವರಿಗೆ ಓವರ್ ಕಾನ್ಫಿಡೆನ್ಸ್ ಕೊಟ್ಟು ಇನ್ನೂ ಮಾರ್ಕೆಟಿಂದ ಇನ್ನೊಂದು ಸ್ವಲ್ಪ ದುಡ್ಡು ತೊಗೊಂಬಂದ್ಬಿಟ್ಟು ಹೂಡಿಕೆ ಮಾಡೋಣ ಅಂತ ಬರ್ತಾರೆ. ಅಲ್ಲಿ ಡೈರೆಕ್ಷನ್ಸ್ ಆಫ್ ದಿ ಮಾರ್ಕೆಟ್ ಈಸ್ ರೂಲ್ಡ್ ಬೈ ದಿ FIS ಆ್ಯಂಡ್ DIS. ಹಾಗಾಗಿ ಅವರ ಅಮೌಂಟನ್ನು ಕ್ಯಾಪಿಟಲ್ನ ಕಳ್ಕೊತಾರೆ. ನಾನು ಕಳ್ಕೊಂಡಿದ್ದು ಇದೇ ಜಾಗದಲ್ಲೇ ದುಡ್ಡು ಮಾಡ್ತೀನಿ ಅಂತ ಮತ್ತೆ ರಿವೆಂಜ್ ಟ್ರೇಡ್ಗಳನ್ನು ತಗೊಂಡು ಕಂಪ್ಲೀಟ್ ಫೈನಾನ್ಷಿಯಲ್ ಸರ್ವನಾಶ ಆಗ್ತಾರೆ. ಸೊ ಹಾಗಾದರೆ ಸ್ನೇಹಿತರೆ, ನಾನು ಹೇಳ್ತಕ್ಕಂಥದ್ದು ವಿಚಾರ ಇಷ್ಟೇ. ತಿಳ್ಕೊಂಡ ನಂತರ ಮಾಡಿದರೆ ಮಾತ್ರ ಇದು ವರ, ಇಲ್ಲದ್ರೆ ಇದು ವರ ಅಲ್ಲ. ಇದೇನಾಗುತ್ತೆ ಇದು ಅಂದರೆ ಶಾಪವಾಗಿ ಕನ್ವರ್ಟ್ ಆಗಿರುತ್ತೆ. ಸ್ನೇಹಿತರೆ, ಹಾಗಾದರೆ ಏನು ಮಾಡ್ಬೋದು? ದಯವಿಟ್ಟು ಕಲಿಯಿರಿ, ಎಲ್ಲಾದರೂ ಕಲಿಯಿರಿ. ಲರ್ನ್ ದಿ ಆರ್ಟ್ ಆಫ್ ದ ರಿಸ್ಕ್ ಮ್ಯಾನೇಜ್ಮೆಂಟ್, ಲರ್ನ್ ದಿ ಆರ್ಟ್ ಆಫ್ ಹೆಡ್ಜಿಂಗ್ ಅಂತ ನಿಮ್ಮೆಲ್ಲರಿಗೂ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದಕ್ಕೊಂದು ಲೈಫ್ ಇದೆ. ಆದರೆ ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಗೊತ್ತಿಲ್ಲದಂಗೆ ಬಂದರೆ ಅದಕ್ಕೂ ಲೈಫ್ ಇಲ್ಲ, ನಮ್ಮ ಫೈನಾನ್ಸ್ಗೂ ಕೂಡ ಲೈಫ್ ಇಲ್ಲ. ಅಷ್ಟು ಮಟ್ಟಿಗೆ ನಾವು ಕಳ್ಕೊತೀವಿ ಅಂತ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ನಿಜವಾಗ್ಲೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಬಟನ್ ಆ್ಯಸ್ ಎ ಸಪೋರ್ಟ್, ಆ್ಯಸ್ ಎ ಮೋಟಿವೇಶನ್ ಫಾರ್ ಮೀ ಅದನ್ನು ಕೊಡಿ ಅಂತ ಕೇಳ್ತೀನಿ. ಹಾಗೂ ಇದ್ರ ಬಗ್ಗೆ ನೀವು ಒಂದು ಕಾಮೆಂಟ್ ಕೂಡ ಮಾಡ್ಬೋದು. ಹಾಗೂ ನೀವ್ಯಾರಾದರೂ ಟ್ರೇಡಿಂಗ್ ಮಾಡೋದೇ ಬೆಸ್ಟ್ ಅಂತ ಅನಿಸಿದರೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡೋದು ಬೆಸ್ಟ್ ಅಂತ ಅನಿಸಿದರೆ ಪ್ಲೀಸ್ ರೈಟ್ ಇಟ್ ಇನ್ ದ ಕಾಮೆಂಟ್. ಐ ವಿಲ್ ಬಿ ಈಗರ್ ಟು ಸಿ ಯುವರ್ ಕಾಮೆಂಟ್ಸ್. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಫ್ರೆಂಡ್ಸ್.